ಬಟ್ ಆಲ್ವೇಸ್ ಉತ್ತರ ಕರ್ನಾಟಕ ಗೈಸ್. ಏನು ಇಷ್ಟ ಮೇಡಮ್ ನಿಮಗೆ? ಹಂಗಾಗಿ ಉಸಿರಾಡಕ್ಕೂ ಕೈ ಎಲ್ಲ ಫುಲ್ ಫ್ರೀಜ್. ಈಕಿ ಮತ್ತೆ ಅಂತದ್ರಾಗಲ್ಲ ಕೈ ತಂದು ನನ್ನ ಮಕ್ಕಳಿಗೆ ಸಿಕ್ತ. ಈಗ ಮಿಡ್ಲ್ ಕುಂದ್ರೋದಿದ್ದಿಲ್ಲ, ಎಡ್ಜಿಗೆ ಕುಂದ್ರಬೇಕಂದ್ರೆ ಎಡ್ಜಿಗೆ ಕುಂತ್ವಿ. ಈಗ ಶೂಸ್ ಹಾಕೋಬೇಕು, ಹೋಗ್ಬೇಕು. ಸ್ವಲ್ಪ ಒಂದೊಂದು ವರ್ಡ್ಸ್ ಇರ್ತಾವಲ್ಲ ಹೇಳ್ಬಿಡ್ತೇವೆ ನಾವು, ಅಂದರೆ ಈ ಕಡೆ ಈ ಭಾಷೆ ಅಷ್ಟೇ, ಮತ್ತೇನಿಲ್ಲ. ಆಮೇಲೆ 1 ವರ್ಷ ಟ್ರಿಪ್ಪು, ಇಂಟರ್ನ್ಶಿಪ್ಪು, ಫ್ರೆಂಡ್ಸ್ ಜೊತೆ ಹೊರಗೆ ಹೋಗ್ರಿ, ಮಸ್ತ್ ಮಜಾ ಮಾಡ್ರಿ, ಮಜಾ ಮಾಡೋದ್ರಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಅದಿರಿ ಅನ್ಕೋತೆ. ನಾನು ಮಸ್ತ್ ಅದೇನಿ. ಸೊ ಬಾಳ ದಿನದ ಮೇಲೆ ವಿಡಿಯೋ ಅಪ್ಲೋಡ್ ಮಾಡತ್ತೀನಿ. ಇವತ್ತೇನಪ್ಪಾ ಅಂದ್ರೆ ಸಿಂಪಲ್ ಐತಿ. ನನ್ನ ಫ್ರೆಂಡ್ ಜೊತೆ ಹೊರಗೆ ಹೊಂಟೇನಿ. ಫಸ್ಟ್ ಮೂವಿ ಪ್ಲಾನ್ ಆಗೈತಿ, ಆಮೇಲೆ ನೋಡ್ಬೇಕು ಹೊರಗೆ ಹೋಗ್ಬರೋಣ, ಅಲ್ಲೇ ಎಲ್ಲಾದ್ರೂ ಕೆಫೆಗೆಲ್ಲ ಹೋಗ್ಬರೋಣ ಅನ್ಕೊಂಡೇವಿ. ಸೊ ನೋಡ್ಬೇಕು ಏನಾಕೈತಿ ಅಂತ ಫಸ್ಟ್ ರೆಡಿ ಆಗೋಂಬರಿ. ಸೊ ಗೈಸ್ ಫೈನಲಿ ರೆಡಿ ಆದ್ವಿ ಇಬ್ರು. ನಾ ರೆಡಿ ಆಗಿ ನಿಮ್ಗೆ ಚೆಕಿನ ನನ್ನ ರೂಮಿಗೆ ಬಂದಾಳ. ಈಗ ಶೂಸ್ ಹಾಕೋಬೇಕು, ಹೋಗ್ಬೇಕು. ಸೊ ಗೈಸ್ ಫೈನಲಿ ಹೊಂಟೇವ್ ನಾವು. ಅಯ್ಯೋ ದೇವ್ರಿ, ನನ್ನ ಲ್ಯಾಂಗ್ವೇಜಿಗೆ ಏನಾಗೈತೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಹೋದಾಗ, ಊರಿಗೆ ಹೋದಾಗ ಚಲೋ ಇರ್ತೈತಿ. ಐ ಮೀನ್ ಚಲೋ ಅಂದ್ರೆ ಎಲ್ಲಾನು ಚಲೋನ, ಬಟ್ ಅಲ್ಲಿ ಹೋದಾಗ ನಮ್ದು ಪರ್ಫೆಕ್ಟ್ ಉತ್ತರ ಕರ್ನಾಟಕ ಭಾಷೆ ಬರ್ತೈತಿ. ಬಟ್ ಈ ಸೈಡ್ ಬಂದ್ಮೇಲೆ ಮುಗಿದ್ ಇವ್ರ ಜೊತೆ ಎಲ್ಲ ಮಾತಾಡಿ ನಂಗೆ ಭಾಷೆ ಬರಲ್ಲ ಜಲ್ದಿ ಮಾತಾಡಕ್. ಸ್ವಲ್ಪ ಒಂದೊಂದ್ ವರ್ಡ್ಸ್ ಇರ್ತಾವಲ್ಲ ಹೇಳ್ಬಿಡ್ತೇವೆ ನಾವು, ಅಂದ್ರೆ ಈ ಕಡೆ ಈ ಭಾಷೆ ಒಳಗೆ, ಈ ಕಡೆ ಭಾಷೆ ಒಳಗೆ. ಬಟ್ ಆಲ್ವೇಸ್ ಉತ್ತರ ಕರ್ನಾಟಕ ಗೈಸ್. ಹೌದಿಲ್ಲ? ಈಕಿನೂ ಅಲ್ಲೇನ, ಬಟ್ ಆಕಿಗೆ ಸೊ ಆಕಿ ಬೀದರ್ ಸೈಡ್ ಇದ್ದಿದ್ದಕ್ಕೆ, ಬಟ್ ಆಕಿಗೆ ಅಷ್ಟ ಕನ್ನಡ ಬರಲ್ಲ. ಬಟ್ ಆದ್ರೆ ಇಲ್ಲಿ ಬಂದ್ ಕಲ್ತಾಳ, ಮಾತಾಡ್ತಾಳ ಚಲೋ ತಂಗ. ಆಟೋಕ್ ಹೋಗೋಣ, ಇಲ್ಲಿಂದ ರಿಚ್ ಕಿಡ್ಸ್ ಆಟೋಕ್ ಹೋಗೋಣಂತ ತುಂಬ್ಕೊಂಡ್ ಬಂದಿದ್ಯಲ್ಲ ಬ್ಯಾಗ್, ಏನಕ್ಕೆ? ಇವತ್ತು ನಾ ಡೇಟಿಗೆ ಹೊಂಟೇನಂದಿದ್ ಹುಡ್ಗಿ ಈಕಿನ, ಬಿಕಾಸ್ ವಿ ಬೋತ್ ನೀಡೆಡ್ ಸಮ್ ಬ್ರೇಕ್, ಸ್ವೀಟ್ ಲಿಟಲ್ ಬ್ರೇಕ್. ಬರ್ರಿ ಹೋಗೋಣ. ಇನ್ನು ಜಾಸ್ತಿ ಏನ್ ಪ್ಲಾನ್ ಆಗಿಲ್ಲ, ಜಸ್ಟ್ ಈಗ ಮೂವಿಗೆ ಹೋಗ್ಬೇಕಂತ ಪ್ಲಾನ್ ಆಗೈತಿ. ಅದಾದ್ಮೇಲೆ ಏನಂತ ಗೊತ್ತಿಲ್ಲ. ಬರೋದು ಸಂಜೆ 6ಕ್ಕೆ ಗೊತ್ತೈತಿ. ಇವತ್ತು ಫುಲ್ ಡೇ ಏನೋ ವೇಸ್ಟ್ ಅಲ್ಲ, ಇಟ್ ವಿಲ್ ಬಿ ಲೈಕ್ ಗುಡ್ ಮೆಮೊರೀಸ್. ಸೊ ಗೈಸ್ ಫೈನಲಿ ಬಂದ್ವಿ. ಫಸ್ಟ್ ಏನ್ ತಗೋಬೇಕು? ಬೇರೆ और एक लगा है नंबर, उसके सुधार ಧುರಂಧರ್ ಮೂವಿ. This girl is going inside. ಸೊ ಫೈನಲಿ ಮೂವಿ ಮುಗಿಸ್ಕೊಂಡ್ ಬಂದ್ವಿ. ಯಾವಾಗ 11 ಗಂಟೆಗೆ ಹೋಗಿದ್ ಮೂವಿ. ಈ ಮೂವಿ ಎಷ್ಟು 3:55. ಆದ್ರೂ ನಂದು ಎಷ್ಟಿದೆ ಅಂದ್ರೆ, ಫಸ್ಟ್ ದುರಂಧರ್ 1 ಥಿಯೇಟರ್ ಒಳಗ ನೋಡಿದ್ದ ಅಂತ, ಈಗ ಥಿಯೇಟರ್ ಒಳಗ ನೋಡ್ಬೇಕಂತ ಹೋಗೇನಿ. ಇಬ್ಬರದು ಹಾಲತ್ ಟೈಟ್. ಎದಕ್ಕೆ AC ಸೇರೆ ನನಗ್ ಮೊದ್ಲೇ AC ಆಗ್ಬರಲ್ಲ. ಎದಕ್ಕಂದ್ರ ಸೈನಸ್ ಪ್ರಾಬ್ಲಮ್ ಇದೆ. ಇದಕ್ಕ ಫುಲ್ ಎಲ್ಲ ಏನಾಗಿಲ್ಲ, ಬಟ್ ಮೂವಿ ಮಾತ್ರ ಸಕ್ಕತ್ತೈತಿ. ಅದ್ರ ರಿವ್ಯೂ ಹಾಸ್ಟೆಲ್ ಹೋಗಿ ಕೊಡ್ತೇವೆ, ಇಲ್ಲಿ ಕೊಡಂಗಿಲ್ಲ. ಬಿಕಾಸ್ ಇಲ್ಲಿ ಫುಲ್ ಗದ್ದ ಅಂದ್ರೆ ಗದ್ದ ಐತಿ. ಅದಕ್ಕೆ ರಿವ್ಯೂ ಹಾಸ್ಟೆಲ್ ಹೋಗಿ ಕೊಡ್ತೇವೆ. ಮೊದ್ಲ ಆರ್ಡರ್ ಮಾಡ್ತೇವೆ. ಏನ್ ಇಷ್ಟ ಮೇಡಮ್ ನಿಮಗೆ? ಲಾಸ್ಟ್ ಟೈಮ್ ಬಂದಾಗ ಅಂದ್ರೆ ಬಾಳ್ ಸತಿ ಬಂದಾಗ್ತೇವೆ ಇಲ್ಲೇ ಫ್ರೆಂಡ್ಸ್ ಬರ್ಡೇ ಅಂದಾಗ, ಬಟ್ ಯಾರು ಇಲ್ಲಿಲ್ಲ ಅವಾಗ ಕೆಫೆದಾಗ. ಈ ಸೀರಿಯಸ್ಲಿ ಕೆಫೆನ ತುಂಬಿಟ್ಟೈತಿ. ನಾವ ನಡು ಕೂತೀವಿ, ನಮ್ಗ ಒಂಥರ ಆಗತ್ತದ. ಎಲ್ಲ ಸೆಂಟರ್ ಆಫ್ ಅಟ್ರಾಕ್ಷನ್ ಸೊ ಫೈನಲಿ ಗೈಸ್ ನಮ್ದ
ಡ್ರಿಂಕ್ಸ್ ಸ್ವೈಪ್ ಆಗೈತಿ ಇಬ್ಬರದು ಬೇರೆ ಬೇರೆ ನಂದು ಇದಾವದು. ಅಂಡ್ ಪಾಸ್ತಾ ಆಕ್ಚುಲಿ ಬರ್ಗರ್ ಆರ್ಡರ್ ಮಾಡೇವ್ ಬಟ್ ಇನ್ನೂ ತಂದು ಕೊಟ್ಟಿಲ್ಲ ಅವ್ರು. ಸೊ ಫಸ್ಟ್ ಇದನ್ನ ತಿನ್ನೋಣ ಆಮೇಲೆ ಗೈಸ್ ಇವ್ರೆ ದುರಂಧರ್ ಮೂವಿ ರಿವ್ಯೂ ಕೊಡ್ತಾರಂತ. ಹೆಂಗಿತ್ ಕೃತಿಕಾ? ಮಸ್ತ್ ನೋಡ್ದೇ ಇರೋರು ಹೆಂಗ್ ರಿವ್ಯೂ ಕೊಡ್ತಾರೆ. ಸ್ನ್ಯಾಪ್ ಅಲ್ಲೇ ನೋಡ್ಬಿಟ್ಟಿರ್ತಾರೆ. ಯಾರ್ ನೋಡಿಲ್ಲ ದುರಂಧರ್ ಮಾತ್ರ ಮಸ್ತ್ ಇದೆ. ಈಸ್ ಹೋಗಿ ಥಿಯೇಟ್ರಿಗೆ ಹೋಗಿ ನೋಡಿ. ಅಟ್ಲೀಸ್ಟ್ ದೀಪಿಕಾ ಪಡುಕೋನ್ಗೋಸ್ಕರ ಆದ್ರೂ ಹೋಗಿ. ವಾಟ್ ಡೂಯಿಂಗ್ ಬ್ರೋ? ವಾವ್, ನಾನ್ ಡ್ರೆಸ್ ಚೇಂಜ್ ಮಾಡ್ಕೊಂಡೆ, ಲೈಟ್ ಹಚ್ಚ ಡ್ರೆಸ್ ಚೇಂಜ್ ಮಾಡ್ಕೊಂಡೆ ಬಂದ್ರುನು ಹುಡುಗಿ ನೋಡಿ ಹಿಂಗ ಕುಂತಾವ. ಬಟ್ ಆಲ್ಸಿ ಅಲ್ಲ, ಬಂದ ತಕ್ಷಣ ಮಾಡಕ್ ಕೆಲ್ಸ ಮಾಡಕ್ ಆಗಲ್ಲ ಅಂತ ಅವಳಿಗೆ. ನಾವ್ ಅನ್ಕೊಂತಿದ್ದೆ ನಾ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಮಗ ತಕೊಂಡ್ ಬಂದ್ವಿ. ಹಾ, ಏನ್ ಹಂಗ ಮಾಡ ಇನ್ನಿಲ್ಲ. ಈಗ ನನಗ್ ಸ್ವಲ್ಪ ಉಸಿರಾಡಕ್ಕೂ ಜಾಗ ಕೊಡಂಗಿಲ್ಲ ನೋಡ್ರಿ. ಒಂದೊಂದ್ 10-15 ನಿಮಿಷ. ಅಮೃತಾಗ ನಿನ್ನೆ ಒಂದ್ ವಿಡಿಯೋ ಮಾಡೋಣ ಅಂದಿದ್ದನ, ಅದ್ರ ಸಲುವಾಗಿ ವಿಡಿಯೋ ಮಾಡ್ಬೇಕು ಈಗ. ಮತ್ತು ಏನಂತೀರಿ ಮೇಡಮ್? ಹೇಳ್ರಿ. ಸೊ ಆಕ್ಚುಲಿ ಏನಂದ್ರೆ, ನಾ ದುರಂಧರ್ 1 ಹುಬ್ಳಿ ಒಳಗ ನೋಡಿದೆ ಥಿಯೇಟರ್ಗೆ ಹೋಗಿ. ದುರಂಧರ್ 2 ಮಾರ್ಚ್ ರಿಲೀಸ್ ಆಕೈತೆ ಅಂತ ಗೊತ್ತಿತ್ತು. ಬಟ್ ಆದ್ರೆ ನಾ ಇಲ್ಲಿ ಬಂದ್ಮೇಲೆ ಅಂತ ಗೊತ್ತಾಯ್ತು. ಸೊ ಅನ್ಕೊಂಡೆ, ಬಟ್ ಆದ್ರೆ ಥಿಯೇಟರ್ಗೆ ಹೋಗೇ ನೋಡ್ಬೇಕು ಅನ್ಕೊಂಡಿದ್ ನಾನು. ಅದಕ್ಕೆ ಮೂವಿ ಸಿಕ್ರು ನೋಡಿದ್ದಿಲ್ಲ ನಾನು. ಈಕಿ ಮೇಡಮ್ ನೋಡ್ತೀನಿ ನಿನ್ನೆ ಅನ್ಕೊಂಡ್ ಹೇಳಿದ್ಲಕ್ಕಿ, ಏನ ಮೂವಿ ನೋಡ್ಬಿಡ್ತೇನೆ ಫೋನ್ ಒಳಗ ಅಂದ. ಯಾಕಂದ್ರೆ ನಾ ಮೂವಿ ನೋಡಂಗಿಲ್ಲ ಜಾಸ್ತಿ ಅಂತ. ಈಕಿ ಮೂವಿ ಪಗ್ಲೋದಾಳ, ಲಿಟ್ರಲಿ ಸುಮ್ನ ಕುಂದ್ರೆ ಮೂವಿ 2-3 ಮೂವಿ ಮುಗಿಸೇ ಬಿಡ್ತಾವ. ನನಗ ಆಗಂಗಿಲ್ಲ, ಬಿಕಾಸ್ ನಂಗೆ ಪೇಷನ್ಸ್ ಇಲ್ಲ ಕುಂತು ಮೂವಿ ನೋಡೋಷ್ಟು ಇದನ್ ಮಾಡಂಗಿಲ್ಲ. ಬಟ್ ದುರಂಧರ್ 1 ನೋಡ್ದಾಗಿಂದ ನಾ ಅನ್ಕೊಂಡಿದ್ದೆ ದುರಂಧರ್ 2 ನೋಡಬೇಕಂತಂದ. ಲಿಟ್ರಲಿ ಮಸ್ತ್ ಇತ್ತು. ಕೇಳಿದ್ರೆ ಅದೇ ಫುಲ್ ಖುಷಿ ಆಗ್ಬಿಟ್ಟ ಥಿಯೇಟರ್ ಒಳಗ. ಬಟ್ ಒಂದು ಸಾಂಗ್ಸ್ ಸೆಕೆಂಡ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಕರೆಕ್ಟ್ ಸೂಟ್ ಆದಂಗ ಆಗ್ತದೆ. ಅದ್ ಇನ್ನೊಂದೇನಂದ್ರೆ ನೋಟ್ ಬ್ಯಾನ್ ಆಗಿತ್ತಲ್ಲ, ಅದ ಲಿಟ್ರಲಿ ಐಡಿಯಾನು ಇದ್ದಿದ್ದಿಲ್ಲ. ಸೊ ಇದ್ರಗೋಸ್ಕರ ಏನೋ ನೋಟ್ ಬ್ಯಾನ್ ಮಾಡಿದಾರ ಅಂತಂದ್ ನನಗ್ ಲಿಟ್ರಲಿ ಗೊತ್ತಿದ್ದಿಲ್ಲ. ಯಾರೇನ್ರ ಏನ್ರಿ ನಂಗೆ ಲಿಟ್ರಲಿ ಗೊತ್ತಿದ್ದಿಲ್ಲ. ಇವತ್ ಮೂವಿ ನೋಡಿದ್ಮೇಲೆ ಗೊತ್ತಾಗಿದ್ ಬ್ಯಾನ್ ಎದಕ್ಕಾಗಿದ್ ನೋಡ್ ಅಂತ. ನಾವ್ ಎಷ್ಟು ಬೈತಿದ್ವಿ ಎದಕ್ ಬ್ಯಾನ್ ಆತವ ಮರ ಅಂತಂದು. ಬಟ್ ಈಗ ಇದ್ರ ಸಲುವಾಗಿ ಅಂತ ಗೊತ್ತಿದ್ದಿಲ್ಲ. ಬಟ್ ಈ ಮೂವಿ ನೋಡಿ ಗೊತ್ತಾಯ್ತಂಗ. ಬಟ್ ಮಸ್ತ್, 2 ಮೂವಿನೂ ಅಲ್ಟಿಮೇಟ್ ಅದಾವ 2. ನಮ್ಗಂದ್ರು ಬಹಳ ಇಷ್ಟ ಆಯ್ತು. ಮಸ್ತ್ ಆಯ್ತು. ಬಟ್ ಹೊಲಸ್ ಪಾಟ್ ಏನಂತಂದ್ರೆ, ನಂಗೆ ಥಿಯೇಟರ್ಗೆ ಹೋಗೋದು ಇಷ್ಟ ಇಲ್ಲ, ಮೂವಿ ನೋಡೋದು ಯಾಕೆ ಇಷ್ಟ ಇಲ್ಲ ಅಂದ್ರೆ, ಥಂಡಿ ಈಕೆ ಅಂತ ಮತ್ ಕಾರ್ನರ್ ಸೀಟಿಗೆ ತಗೊಂಡ್ ಕಾರ್ನರ್ ಸೀಟಿಗೆ ಸಿಕ್ತು ನಮ್ಗೆ. ಆಕ್ಚುಲಿ ನಿನ್ನೆ ಬುಕ್ ಮಾಡ್ಬೇಕು ಅನ್ಕೊಂಡು ಬುಕ್ ಮಾಡ್ಲಿಲ್ಲ. ಬಟ್ ಕಾರ್ನರ್ ಸೀಟಿಗೆ ಸಿಕ್ತ. ಈಗ ಮಿಡ್ಲ್ ಕುಂದ್ರೋದಿದ್ದಿಲ್ಲ, ಎಡ್ಜಿಗೆ ಕುಂದ್ರಬೇಕಂದ್ರೆ ಎಡ್ಜಿಗೆ ಕುಂತ್ವಿ. ಭಯಂಕರ ನಂಗೆ ಆಕ್ಚುಲಿ ಹತ್ತಿಲ್ಲ. ಬಟ್ ಆದ್ರೆ ಎಷ್ಟು 4 ತಾಸು ಕುಂತ್ ನೋಡ್ಬೇಕಲ್ಲ ಅದನ್ನ. ಅದೊಂದು ಮತ್ತ ಆ ಮೂವಿಗೆ ಇದ್ರದ ಅದಕ್ಕೊಂದು ಮತ್ ಥಂಡಿಗ ಎಷ್ಟಂದ್ರೆ ನಂಗೆ ಲಿಟ್ರಲಿ ಸೈನಸ್ ಇದ್ದದಕ್ಕೆ ಇದೆಲ್ಲ ಬ್ಲಾಕ್ ಆದಂಗ ಆಗಿದ್ದು. ಉಸಿರಾಡಕ್ಕೂ ಕೈ ಎಲ್ಲ ಫುಲ್ ಫ್ರೀಜ್. ಈಕಿ ಮತ್ತೆ ಅಂತದ್ರಾಗಲ್ಲ ಕೈ ತಂದು ನನ್ ಮಕ್ಕದ ಮೇಲೆ ಇಡೋದು. ಫೋನ್ ಅಂದ್ರೆ ಅದನ್ನ ತಂದು ನನ್ ಮಕ್ಕದ ಮೇಲೆ ಇಡ್ತಾಳ. ನೋಡ್ಬ್ರೋ ಹೆಂಗಾಗೈತೆ ಅಂತ. ಥಂಡ ಫುಲ್ ಹೊರಗ್ ಬಂದ್ಮೇಲೆ ಅನ್ಸ್ತಿತ್ತು ಅಲ್ಲೇ ಕೊಡ್ಬೇಕು. ಮಂಗ್ಳೂರ್ ಬಿಸಿಲ್ ಯಾರ್ಯಾರ ಕೇಳ್ತೀರಿ, ಒಳಗಿದ್ದಾಗ ಅನ್ಸೈತಿ ಹೊರಗ್ ಹೋದ್ರೆ ಸಾಕಾಗಿರ್ತೈತಿ ಅಂತಂದ್. ಬಟ್ ಹೊರಗ್ ಬಂದ್ಮೇಲೆ ಎನಿ ಕಂಡೀಷನ್ ಒಳಗಿರೋದೇ ಎಷ್ಟೋ ವಾಸಿ ಬಿಸಿಲಾಗ ತಡ್ಕೊಳಕಿನ ಅಂತಂದ್ ಅನಸ್ತಿ. ಬಟ್ ಆದ್ರೂ ಮಸ್ತ್ ಇತ್ತು, ಎಂಜಾಯ್ ಮಾಡಿದ್ವಿ. ಚೆನ್ನಾಗಿತ್ತು, ಜೊತೆಲಿ ತಿರುಗಾಡಿತ್ತು, ಚೆನ್ನಾಗಿತ್ತು. ಡೇ ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ಇಟ್ಸ್ ಸ್ಟಾರ್ಟಿಂಗ್ ಲೈಕ್ ಒಂದ್ ನ್ಯೂ ಬಿಗಿನಿಂಗ್ ಸ್ಟಾರ್ಟಿಂಗ್. ಇದನ್ನ ಇಬ್ರು ಎಷ್ಟು ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ವಿ ಅಂದ್ರೆ ಎಲ್ಲಾನು ವಿಷಯ ಇಟ್ಕೊಂಡನ ಫ್ರಸ್ಟ್ರೇಟ್ ಆಗಿದ್ವಿ. ಸೊ ಅದ ಅನ್ಕೊಂಡನ ಲೈಕ್ ರಿಲೀಫ್ ತಗೋಬೇಕು ಸ್ವಲ್ಪರ ಅಂತಂದು ಇಬ್ರು ಹೊರಗೋಗಿದ್ವಿ. ಎಂಜಾಯ್ ಬಿಕಾಸ್ ನಮ್ ಇಬ್ರದ್ದು ವೈಸ್ ಮ್ಯಾಚ್ ಹಾಕಿದ್ ಬ್ರೋ. ಅದಕ್ಕೆ ನಾವೆಲ್ಲ ಲೈಕ್ ಏನಾದ್ರು ಫಿಕ್ಸ್ ಏನಾದ್ರು ಒಂದ್ ಹೊರಗ್ ಹೋಗ್ಬೇಕು ಅಥವಾ ಏನೋ ಒಂದ್ ಫಿಕ್ಸ್ ಮಾಡಿದ್ರೆ ಲೈಕ್ ಇಬ್ರು
ಒಬ್ರು ಹೇಳಿದೊಬ್ರನ್ನ ಫೈನ್ ಡನ್ ಓಕೆ ಹೋಗ್ಬಿಡೋಣ. ಎಂಜಾಯ್ ಮಾಡಬೇಕು, ಯಾರು ಬರ್ಲಿ ಬಿಡ್ಲಿ ವಿ ಡೋಂಟ್ ಕೇರ್ ಬ್ರೋ, ಬಿಕಾಸ್ ನೋ ರೀಸನ್ ವಿ ವಾಂಟ್ ಟು ಬಿ ಹ್ಯಾಪಿ. ಸೊ ವಾಂಟ್ ಟು ಎಂಜಾಯ್ ಅವರ್ ಲೈಫ್. ಬರೋರ್ನ ಬರ್ರಿ ಅಂತೆ, ಹೋಗ್ರಿ ಅಂತ, ಭಾಡ್ ಮೇ ಜಾओ ಬೈ, हमको क्या करना है, सबको लेने लेके ಅಷ್ಟ ಅನ್ಬೇಕು. ಸೊ ಬಾಯ್ ಗೈಸ್, ಇದಿಷ್ಟ ವ್ಲಾಗ್ ಆಗಿತ್ತು. ಇನ್ನು ವ್ಲಾಗ್ ಬರ್ತಿರ್ತಾವ, ನಾವು ಕಾನ್ಸ್ಟೆಂಟ್ ಆಗಿ ಹಾಕಕ್ ಆಗಲ್ಲ ಬಿಕಾಸ್ ಕಾಲೇಜ್ಗೆ ಹೋಗ್ತೇನೆ ಅಂದ್ರೆ ಎಲ್ಲೂ ಹೊರಗೆ ಹೋಗಂಗಿಲ್ಲ ಜಾಸ್ತಿ, ಬಟ್ ಆದ್ರೂ ಹಾಕ್ತಾ ಇರ್ತೀನಿ. ಸೊ ಎಲ್ಲ ಸಪೋರ್ಟ್ ಮಾಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಬೀದರ್ ಜನ ಹೇಳ್ತಾವ, ಬೀದರ್ ಜನಕ್ಕ ಇದನ್ ಮಾಡ್ತಾಳ, ನನ್ ವಿಡಿಯೋನ ಲೈಕ್ ಸಬ್ಸ್ಕ್ರೈಬ್, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ಲೈಕ್ ಮಾಡ್ರಿ, ಇಷ್ಟ ಆಗಿದೆ ಕಮೆಂಟ್ ಮಾಡ್ರಿ. ಸೊ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಬಾಯ್ ಬಾಯ್.